ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೋಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಸಿಸು ಬ್ಯೂಟಿಫುಲ್ ಪ್ಲೇಸ್ ಇನ್ ಹಿಮಾಚಲ್ ಪ್ರದೇಶ ನೋಡ್ಕೊಂಡು ಬಂದ್ವಿ. ಸೊ ನಾವು ಸಿಸು ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಆ್ಯಂಡ್ ಯಾವ್ಯಾವ ಪ್ಲೇಸ್ನ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ ಈ ವ್ಲಾಗಲ್ಲಿ ನೋಡೋಣ. ನೋಡಿ, ಇಲ್ಲಿ ಜೋಳ ತಿನ್ಕೊಂಡು ಬೆಂಕಿ ಹಾಕೊಂಡು ಕುತ್ಕೊಂಡಿದ್ದಾರೆ ನೋಡಿ. ಹಾಯ್, ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಹಾಯ್ ಹಾಯ್ ಹಾಯ್, ಯು ಆರ್ ಫ್ರಮ್ ವಿಚ್ ಪ್ಲೇಸ್? ಕೊಯಂಬತ್ತೂರ್, ತಮಿಳ್ನಾಡು. ನೋಡಿ ಎಲ್ಲ ಬಿಸಿಗೆ ಹಿಂಗ್ ಕುತ್ಕೊಂಡಿದ್ದಾರೆ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಬೆಚ್ಚಿಗೆ ಕುತ್ಕೊಂಡಿದ್ದಾರೆ ಜೋಳ ತಿನ್ಕೊಂಡು. ಕೊಯಂಬತ್ತೂರ್ ಅಂತ ಕ್ಯೂಟ್ ಕಪಲ್, ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ರು. ಅಷ್ಟು ಕೋಲ್ಡ್ ಟೆಂಪರೇಚರಲ್ಲಿ ನಮಗೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನಿಸ್ತು. ಅದಕ್ಕೆ ನಾನು ಮತ್ತು ಭರತ್ ಅವರು ಈ ಶಾಪ್ಸ್ ಹತ್ರ ಬಂದ್ವಿ. ಇಲ್ಲಿ ಮ್ಯಾಗಿ ಮತ್ತು ಟೀ ಕುಡಿದ್ರೆ ಈ ವೆದರಲ್ಲಿ ಸಖತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿ ಕುತ್ಕೊಂಡಿದ್ವಿ. ಅಲ್ಲಿ ಲೋಕಲೈಟ್ಸ್ ನಮ್ಮ ಜೊತೆ ಮಾತಾಡ್ತಿದ್ರು, ಎಲ್ಲಿಂದ ಬಂದಿದ್ದೀರಿ ನಾವು, ಸೊ ಎಷ್ಟು ದಿನ ಆಯಿತು ಮನಾಲಿಗೆ ಬಂದು, ಯಾವ ಹೋಟೆಲಲ್ಲಿ ಸ್ಟೇ ಇದ್ದೀರಾ, ಅದೆಲ್ಲ ಮಾತಾಡ್ತಿದ್ರು. ಅವ್ರು ತುಂಬ ಕ್ಯೂಟ್ ಆಗಿದ್ರು ಆ್ಯಂಡ್ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಇಲ್ಲಿ ಒಬ್ಬ ಹುಡುಗಿ ಕೊಡ್ತಿದ್ದಾಳಲ್ಲ, ಅವಳು ತುಂಬ ಕ್ಯೂಟ್ ಇದ್ಲು ಆ್ಯಂಡ್ ಅವಳು ಅಲ್ಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾಳಂತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಮಿಂಗಲ್ ಆಗಿದ್ದಾದರೆ ಅವ್ರು ಶೇರ್ ಮಾಡ್ಕೊತಾ ಇದ್ರು ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಮನಾಲಿ ಲೋಕಲ್ಸ್ ಇವತ್ತೇ ಬಂದಿದ್ದಾರಂತೆ. ಇಷ್ಟು ದಿನ 2x2 ಬಿಡ್ತಾ ಇಲ್ವಂತೆ. ಸೊ ಇವತ್ತು 4x4 ವೆಹಿಕಲಲ್ಲಿ ಬಂದಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದಾರಂತೆ ಅವರು. ಸೊ ಅವ್ರದ್ದು ಒಂದು ಹೋಟೆಲ್ ಇದೆ ಇಲ್ಲಿ. ಸೊ ಅದರ ಅಪ್ಡೇಟ್ ಮಾಡ್ತೀನಿ ನಾನು, ಯಾವ ಹೋಟೆಲ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಹೋಟೆಲ್ ಸ್ಟೇ ಎಲ್ಲ. ಟೀ ಸೂಪರ್ ಆಗಿದೆ ಇಲ್ಲಿ. ಇಲಾಚಿ ಟೀ ಎಲ್ಲೋದ್ರೂ ಇಲಾಚಿ ಟೀ, ಮಸಾಲೆ ಟೀ ಎಲ್ಲೂ ಇಲ್ಲ ಇಲ್ಲಿ. ನೋಡಿ, ಬೆಚ್ಚಕ್ಕೆ ಬೆಂಕಿ ಹಾಕೊಂಡು ಕುತ್ಕೊಂಡಿದ್ದೀರಿ. ಸೋ ಕ್ಯೂಟ್. ನಾವು ಇವಾಗ ಸಿಸು ಮುಗಿಸ್ಕೊಂಡು ಡ್ರೈವರ್ ಅಂಕಲ್ ಸ್ಟಾರ್ಟ್ ಮಾಡಿದ್ರು, ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಯಾವ ಪ್ಲೇಸ್ಗೆ ಹೋಗ್ತಿದ್ದಾರೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆಕ್ಚುಲಿ ನಾವು ಅಲ್ಲಿ ಮೋಮೋಸ್ ಮತ್ತೆ ಮ್ಯಾಗಿ ಟ್ರೈ ಮಾಡಿದ್ವಿ, ಸೂಪರ್ ಆಗಿತ್ತು. ಅಂಡ್ ನಮಗೆ ಮೋಮೋಸ್ಗೆ ಚಟ್ನಿ ಕೊಡ್ತಾರಲ್ಲ, ಇದೇ ಒರಿಜಿನಲ್ ಚಟ್ನಿ ಅನಿಸ್ತು, ಸಖತ್ತಾಗಿತ್ತು. ಕುತ್ಕೊಂಡು ತಿನ್ನಕ್ಕಾಗಿಲ್ಲ, ಆಕ್ಚುಲಿ ಗ್ಲೌಸ್ ಬಿಚ್ಚಬೇಕಾ ಅಂತ ಹೇಳ್ಬಿಟ್ಟು. -9 ಡಿಗ್ರಿ ಇದೆ ಆಚೆ. ನೋಡಿ, ಕೈಯೆಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟಿದೆ. ಇವಾಗ ನಾನು ಕಾರ್ಗೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ನಾವು ಸಿಸು ಮುಗಿಸ್ಕೊಂಡು ರಿಟರ್ನ್ ಆಗಬೇಕಾದ್ರೆ ರೈಟ್ ಸೈಡಲ್ಲಿ ಚಂದ್ರ ಲೇಕ್ ಇತ್ತು. ನಮ್ಗದ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಸಿಸು ಹತ್ರ ದೂರದಿಂದ ನೋಡಿದ್ದು ಫ್ಲೋ ಆಗ್ತಾ ಇರೋದು. ಬಟ್ ನಾವು ರಿಟರ್ನ್ ಬರಬೇಕಾದ್ರೆ ರೋಡ್ ಪಕ್ಕದಲ್ಲೇ ಕಾಣಿಸ್ತಿತ್ತು ಆ್ಯಂಡ್ ತುಂಬ ಜನ ಅಲ್ಲಿ ಹೋಗಿ ಬಂದಿರೋ ಥರ ರೋಡ್ ಕೂಡ ಇತ್ತು. ಸೊ ಅದಕ್ಕೆ ನಾನು ಡ್ರೈವರ್ ಅಂಕಲ್ ಕೇಳಿದೆ, ಇಲ್ಲಿ ನಿಲ್ಲಿಸ್ತೀರ, ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅವರು ಹೋಗಿ ಬನ್ನಿ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕಂದರೆ ಅಲ್ಲಿ ತುಂಬ ಡೇಂಜರಸ್ಸು, ತುಂಬ ಐಸ್ ಕರಗಿ ವಾಟರ್ ಫ್ಲೋ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ನಾವು ಸರಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಾವು ಹಾಗೆ ಇಳಿದು ನಾರ್ಮಲ್ ಶೂಸಲ್ಲೇ ಬಂದ್ವಿ. ಬಟ್ ಬಂದು ನೋಡಿದ್ಮೇಲೆ ಇಲ್ಲಿ ಫುಲ್ ಜಾರ್ತಿತ್ತು. ಅದಕ್ಕೆ ಯಾಕೆ ಸುಮ್ಮನೆ ಮತ್ತೆ ಜಾರ್ ಬೀಳೋದು ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಅಲ್ಲಿ ರಬ್ಬರ್ದು ಶೂಸ್ ಇತ್ತಲ್ವ, ಸೊ ಅದು ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಹಿಂದೆ ಹೋದ್ವಿ. ನಮ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸ್ಕಿಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಅಲ್ಲಲ್ಲಿ ಮನೆಗಳು ಕಾಣಿಸ್ತಿದ್ಯಲ್ವಾ, ಸೊ ಆ ಮನೆಗಳಲ್ಲಿ ನಮಗೆ ಸೆಕ್ಯೂರಿಟಿ ಅವರು ಮತ್ತು ಪೊಲೀಸ್ ಅವರೆಲ್ಲ ಇರ್ತಾರೆ. ಯಾಕಂದರೆ ತುಂಬ ಟೂರಿಸ್ಟ್ ಪೀಪಲ್ ಇಲ್ಲಿ ಬಂದು ಇಲ್ಲೇ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏನಾದರೂ ಆಕ್ಸಿಡೆಂಟಲ್ ಆಗಿ ಏನಾದರೂ ಆದರೆ ಅಂತ ಹೇಳ್ಬಿಟ್ಟು ನಿಯರ್ ವೇ ಸ್ವಲ್ಪ ಈ ಥರ ಮನೆಗಳಲ್ಲಿ ಇರ್ತಾರಂತೆ. ಬೇರೆ ಹತ್ರ ಬರ್ತಿದ್ರಿ ಈ ಕಡೆನಾ? ಓ ಮೈ ಗಾಡ್, ತುಂಬ ತಣ್ಣಗಿದೆ, ತಡ್ಕೊಳಕ್ಕಾಗ್ತಿಲ್ಲ. -12 ಇದೆ ಟೆಂಪರೇಚರ್. ಆಕ್ಚುಲಿ ನಮ್ ರಿವರ್ ನೋಡೋದಕ್ಕೆ ಅವ್ರು ಹೇಳಿದ್ರು ತುಂಬಾ ಹತ್ರ ಹೋಗ್ಬೇಡಿ, ಸಡನ್ ಆಗಿ ರಿವರ್ ಒಳಗಡೆ ಜಾರೇನಾದ್ರು ಬಿದ್ರೆ ಟೆಂಪರೇಚರ್ ತುಂಬಾ ಕಮ್ಮಿ ಇರುತ್ತಲ್ವಾ, ಸೊ ಏನಾದ್ರು ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಡೇಂಜರಸ್ಸು. ನಮ್ಮ ಬಿಲ್ ಕೂಡ ಸ್ಕಿಡ್ ಆಗ್ತಿದೆ. ಇಲ್ಲಿ ಹೋಗೋಣ ಬನ್ನಿ ಸಾಕು.
ಮಾಡಿದ್ದಾರೆ ಚೆನ್ನಾಗ್ಲಿಲ್ಲ ಇಲ್ಲ ಆಲ್ರೆಡಿ ಇಲ್ಲವರೆಗೂ ಸಾಕು. ಏನು ಡೇಂಜರ್ ಏನಿಲ್ಲ ಬನ್ನಿ ಬೇಬಿ. ಇಲ್ಲವರೆಗೂ ಸಾಕು ನೋಡಿ. ಬರೋತ್ತವ್ರು ಭಯ ಬೀಳ್ತಾ ಇದ್ದಾರೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ನೋಡಿ ನದಿ ಹತ್ರ ಬಂದ್ಬಿಟ್ರೆ ನೋಡಿದ್ರ ಹೆಂಗಿದೆ ಮಂಜು ಗಡ್ಡೆಗಳೆಲ್ಲ ಕರಗಿ ಹೋಗ್ತಾ ಇದ್ದಾವೆ ನೋಡಿ. ಫುಲ್ಲು ಸ್ಕಿಡ್ ಆಗ್ತಾ ಇದೆ. ನಾನು ಹಿಂದೆ ಹೋಗ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ. ಬ್ಯೂಟಿಫುಲ್ ನೇಚರ್. ವಿ ಆರ್ ಎಂಜಾಯಿಂಗ್ ದ ಬ್ಯೂಟಿಫುಲ್ ನೇಚರ್ ಆಫ್ ಹಿಮಾಚಲ್ ಪ್ರದೇಶ್. ತುಂಬ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಹೋದ್ರೆ ನಿಜ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕೂಡ. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನೋ ಏನೋ ಆಗಿದೆ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ. ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ತೇಲಾಡುತ್ತಾ ನಾವಿಬ್ಬರಾದ್ರೆ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಸೊ ಆ ಟೈಮಲ್ಲಿ ನಮಗೆ ಸಡನ್ನಾಗಿ ಒಂಥರ ಕೈಲಾಸಗಿರಿ ಥರ ಏನೋ ಒಂಥರ ಮೌಂಟೇನ್ ಕಾಣಿಸ್ತು. ಫುಲ್ ಆರೆಂಜಿಶ್ ಥರ ನೋಡಿ ಇಲ್ಲಿ ಕಾಣಿಸ್ತಿದೆ. ನಮ್ಗನ್ಸ್ತು ಸೊ ಮೇ ಬಿ ಇಲ್ಲೇ ಶಿವ ಇರ್ತಾರೇನೋ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಇನ್ನೊಂಥರ ಡಿಫ್ರೆಂಟಾಗಿ ನಮಗೇನೋ ಕಾಣಿಸ್ದಂಗಾಯ್ತು. ಸೊ ನೋಡಿದ್ರೆ ಅದು ಒಂದು ಬೆಟ್ಟ, ಆ ಬೆಟ್ಟದ ಮೇಲೆ ಮಾತ್ರ ಸನ್ರೈಸ್ ಬೀಳ್ತಿದೆ ಅನಿಸುತ್ತೆ. ಯಾಕಂದರೆ ಸನ್ಸೆಟ್ ಟೈಮ್ ಅಲ್ವಾ. ಸೊ ಆಲ್ಮೋಸ್ಟ್ ಇದು ಯಾವ ಥರ ಅನಿಸ್ತು ಅಂದರೆ ಏನೋ ಒಂಥರ ಮ್ಯಾಜಿಕಲ್ ಮೂಮೆಂಟ್ ಥರನೇ ಅನಿಸ್ತು. ಕಣ್ಗಾದ್ರೆ ದೃಶ್ಯ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೇ ಬಿ ಅದಕ್ಕೇನೇನೋ ಈ ಥರ ಮಂಜಲ್ಲಿ ಶಿವ ಇರೋದು ಅಂತ ಹೇಳ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿದೆ. ಇನ್ನೂ ಅಲ್ಲೇ ಇರಬೇಕು ಅನಿಸ್ತಿತ್ತು. ನಾವು ಬಂದಾಗ ಟೆಂಪರೇಚರು 12 ಇತ್ತು. ಇವಾಗ ಆಲ್ಮೋಸ್ಟ್ -17 ಹೋಗಿದೆ. ನಮ್ಮಿಬ್ಬರಿಗೂ ಆದರೆ ತಡ್ಕೊಳಕ್ಕೆ ಆಗ್ತಲ್ಲ ಅಷ್ಟೊಂದು ಚಳಿ. ರೋಮಾಂಚನ ಸಂತೋಷದ ಉಲ್ಲಾಸದ ಗೂಡಾದೇನ. ಇಲ್ಲೊಂದು ಮನೆ ಇದ್ರೆ ಬೆಳಿಗ್ಗೆ ಗೊಂಬೆ ಫ್ರೀಸ್ ಆಗ್ತಿರ್ತೀವಿ ನಿಮಗೋಸ್ಕರ. ಸಡನ್ ಆಗಿ ನನ್ಗೆ ಯಾಕೋ ಇಷ್ಟು ಕೋಲ್ಡ್ ಇಂದ ಹಾರ್ಟ್ ಹತ್ರನೋ ಒಂಥರ ಪೇನ್ ಬಂದಂಗ ಅನ್ಸ್ತು. ಅಂಡ್ ನಾನು ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದೀನಿ. ಅಂಡ್ ಓಡೋಕ್ ಕೂಡ ಆಗ್ತಾ ಇಲ್ಲ. ಓಡಲ್ಲೇ what the hell is this? Oh my god, superb, amazing it is. Huh? ಅದು ಗಡ್ಡಾಗಿದೆ ಇಲ್ಲಿ. I knew you will fall. ಜಾರ್ತಿ ಒಂದು ವಿಡಿಯೋ ಆಗಿದ್ಯಾ? ದಮ್ ಬಂದಿದ್ದೆ. ನನಗೆ ನಂಬಾಗ್ಬಿಟ್ಟಿದೆ. ಫೇಸ್ ಎಲ್ಲ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ. ನಾವು ಕಾರ್ ಹತ್ರ ಓಡಿ ಹೋಗ್ತಿದೀವಿ. ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಅಂಡ್ ಬಾಡಿಯಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ಚಂದ್ರ ರಿವರ್ ಇದೆಯಲ್ಲ, ಸೊ ಇದು ಬಂದು ನಮಗೆ ಹಿಮಾಚಲ್ ಪ್ರದೇಶದಿಂದ ಫಸ್ಟ್ ಜಮ್ಮು ಕಾಶ್ಮೀರ್ಗೆ ಹೋಗಿ ಮತ್ತೆ ಜಮ್ಮು ಕಾಶ್ಮೀರಿಂದ ಪಾಕಿಸ್ತಾನ್ಗೆ ಹೋಗುತ್ತಂತೆ. ಸೊ ತುಂಬ ಪಾಕಿಸ್ತಾನೀಸ್ಗೆಲ್ಲ ಇದೇ ವಾಟರೇ ಹೋಗುತ್ತೆ ಡೈರೆಕ್ಟಾಗಿ. ಆ್ಯಂಡ್ ಎಷ್ಟು ಕ್ಲಿಯರ್ ವಾಟರ್ ಇದೆ ಅಂತ ಹೇಳಿದ್ರೆ ನಾವಿಲ್ಲೇ ಕುಕ್ ಮಾಡ್ಕೊಂಡು ತಿಂದ್ಬಿಡ್ಬೋದು ಊಟನೆಲ್ಲ. ಆ್ಯಂಡ್ ಡೈರೆಕ್ಟ್ ವಾಟರ್ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಅಷ್ಟು ಕ್ಲೀನಾಗಿದೆ. ನೋಡಿದ್ರಲ್ಲ ಈ ವಿಡಿಯೋ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತಿಳಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.